ಆತ್ಮೀಯರಿಗೆ ಜ್ಯೋತಿಷ್ ಪಥ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ಅಜಿತ್ ಕಾರಂತ್. ಈ ವಿಡಿಯೋ ಬಹಳ ಅಪರೂಪದ ಒಂದು ಉದ್ದೇಶವನ್ನು ಹೊಂದಿದೆ. ಕಾರಣ ಏನು ಅಂದರೆ, ಪಂಚಾಂಗವನ್ನು ಓದುವುದು ಹೇಗೆ ಎನ್ನುವಂತಹ ಒಂದು ಪ್ರಶ್ನೆಯನ್ನು ಇಟ್ಟಾಗ ಅದಕ್ಕೊಂದು ಉತ್ತರ ರೂಪವಾಗಿ ಈ ವಿಡಿಯೋವನ್ನು ಮಾಡಬೇಕು ಎನ್ನುವುದಾಗಿ ಅನೇಕ ಮಂದಿ ನನ್ನಲ್ಲಿ ಈ ವಿಷಯವನ್ನು ಪ್ರಸ್ತಾಪ ಮಾಡಿದ್ದಾರೆ. ನಮ್ಮ ಮನೆಯಲ್ಲಿ ಪಂಚಾಂಗ ಇದೆ, ಆದರೆ ಅದನ್ನು ಓದುವ ವಿಧಾನ ಹೇಗೆ ಅಂತ ನಮಗೆ ಗೊತ್ತಿಲ್ಲ, ಅದರಲ್ಲಿ ಏನೆಲ್ಲ ಮಾಹಿತಿಗಳು ಇರ್ತವೆ ಎನ್ನುವುದಾಗಿ ತಿಳಿಸಿಕೊಡಬೇಕು ಎನ್ನುವುದಾಗಿ ಕೇಳಿದರು. ಆ ಉದ್ದೇಶದಿಂದ ನಾನು ಈ ವಿಡಿಯೋವನ್ನು ಮಾಡ್ತಾ ಇದ್ದೇನೆ. ನಮ್ಮಲ್ಲಿ ಬಹುವಿಧವಾದ ಪಂಚಾಂಗಗಳಿದ್ದಾವೆ, ಇದು ನಿಮ್ಮ ಗಮನಕ್ಕೆ. ಯಾಕೆಂದರೆ ಎಲ್ಲ ಪಂಚಾಂಗಗಳು ಒಂದೇ ರೀತಿಯಲ್ಲಿ ಇರುವುದಿಲ್ಲ. ಆದರೆ ಸರ್ವಮಾನ್ಯವಾದ ಒಂಟಿ ಕೊಪ್ಪಲು ಪಂಚಾಂಗ ಇದನ್ನು ಇಟ್ಟುಕೊಂಡು ನಾನು ಈ ಪಂಚಾಂಗವನ್ನು ಓದುವುದು ಹೇಗೆ ಅಥವಾ ಪಂಚಾಂಗವನ್ನು ನೋಡುವ ವಿಧಾನ ಹೇಗೆ ಎನ್ನುವುದನ್ನು ಈ ವಿಡಿಯೋದ ಮುಖಾಂತರವಾಗಿ ನಿಮಗೆ ತಿಳಿಸಿಕೊಡುವವನಿದ್ದೇನೆ. ಆತ್ಮೀಯರೇ, ನಾವು ಮೊದಲಿಗೆ ತಿಳಿಯಬೇಕಾದದ್ದು ಯಾವುದು ಅಂದರೆ, ಪಂಚಾಂಗ ಅಂದರೆ ಏನು ಅಂತ. ತಿಥಿ, ವಾರ, ನಕ್ಷತ್ರ, ಯೋಗ, ಕರಣ ಇವುಗಳ ಸಮ್ಮಿಶ್ರ ಅಂದರೆ ಈ 5 ವಿಭಾಗಗಳಿಂದ ಕೂಡಿದ್ದು ಪಂಚಾಂಗ ಎನ್ನುವುದಾಗಿದೆ. ಆದರೆ ಕೇವಲ ಈ 5 ವಿಷಯಗಳು ಮಾತ್ರ ಪಂಚಾಂಗದಲ್ಲಿ ಇಲ್ಲ, ಇದು ನಿಮ್ಮ ಗಮನಕ್ಕೆ ತರ್ತಾ ಇದ್ದೇನೆ. ಇದಲ್ಲದೆ ಅನೇಕ ವಿಷಯಗಳನ್ನು ಕೂಡ ಈ ಪಂಚಾಂಗ ಒಳಗೊಂಡಿದೆ. ಅದು ಯಾವುದು ಎನ್ನುವುದನ್ನು ನಾನು ಆ ಪಂಚಾಂಗವನ್ನು ತೋರಿಸುತ್ತಾ ಅದರ ವಿವರಣೆಯನ್ನು ಕೊಡುವುದರ ಮುಖಾಂತರವಾಗಿ ನಿಮಗೆ ಮನವರಿಕೆ ಮಾಡಲು ಯಥಾಸಾಧ್ಯವಾಗಿ ಪ್ರಯತ್ನ ಮಾಡ್ತೇನೆ. ಯಾಕೆಂದರೆ ಇದು ನಾನು ವಿಡಿಯೋದ ಮುಖಾಂತರವಾಗಿ ಹೇಳುವುದರಿಂದ ನಿಮಗೆ ಎಷ್ಟು ಅರ್ಥ ಆಗುತ್ತೋ ಬಿಡುತ್ತೋ ಗೊತ್ತಿಲ್ಲ, ಆದರೆ ನಾನು ಯಥಾಮತಿಯಾಗಿ ಅದನ್ನು ನಿಮಗೆ ತಿಳಿಸುವ ಪ್ರಯತ್ನವನ್ನಂತೂ ಮಾಡ್ತೇನೆ. ಇದೀಗ ನಮ್ಮ ಮುಂದೆ ಒಂದು ಪಂಚಾಂಗ ಇದೆ, ಅದನ್ನು ನೋಡುವ ವಿಭಾಗ ಹೇಗೆ ಎನ್ನುವುದನ್ನು ತೋರಿಸ್ತೇನೆ. ಆತ್ಮೀಯರೇ, ನೋಡ್ತಾ ಇದ್ದೀರಲ್ಲ, ಇದೀಗ ಸರ್ವಮಾನ್ಯವಾದ ಒಂಟಿ ಕೊಪ್ಪಲ್ ಪಂಚಾಂಗ. ಇದು ಮೈಸೂರಿನಿಂದ ಪ್ರಕಟವಾಗುವ ಒಂದು ಪಂಚಾಂಗ. ಬಹುತೇಕ ಇದು ಅತ್ಯಂತ ನಿರ್ಣಯಾತ್ಮಕವಾಗಿಯೇ ಇದೆ ಎನ್ನುವುದಾಗಿ ಭಾವಿಸಬಹುದು. ತುಂಬ ಚೆನ್ನಾಗಿದೆ. ಸೂರ್ಯ ಸಿದ್ಧಾಂತ ಮತ್ತು ದೃಗ್ಗಣಿತ ಎನ್ನುವುದಾಗಿ 2 ಪ್ರಧಾನವಾದ ವಿಭಾಗಗಳು, ಅವುಗಳನ್ನು ಈ ಪಂಚಾಂಗ ಒಳಗೊಂಡಿದೆ. ಹಾಗಾಗಿ ನಾವೆಲ್ಲರೂ ಕೂಡ ಹೆಚ್ಚು ಬಳಸುವಂತಹ ಪಂಚಾಂಗವಿದು ಒಂಟಿಕೊಪ್ಪಲ್ ಪಂಚಾಂಗ. ನೋಡಿ, ಇದರ ಮೇಲ್ಭಾಗದಲ್ಲಿ ಶ್ರೀ ವಿಶ್ವಾವಸುನಾಮ ಸಂವತ್ಸರೇ ಅಂತ ಕಾಣಿಸ್ತಾ ಇದೆ. ನಮ್ಮಲ್ಲಿ 60 ಸಂವತ್ಸರಗಳಿದ್ದಾವೆ. ಅದರಲ್ಲಿ ಈ ವರ್ಷ ಯಾವ ಸಂವತ್ಸರ ನಡೆಯುತ್ತಾ ಇದೆ ಎನ್ನುವುದನ್ನು ಇದು ಸೂಚಿಸ್ತದೆ. ಹಾಗೆ ಉತ್ತರಾಯಣೆ ಅಂದರೆ ಉತ್ತರಾಯಣ ಮತ್ತು ದಕ್ಷಿಣಾಯಣ ಎನ್ನುವ 2 ಅಯನಗಳು ಸೂರ್ಯನ ಪಥವನ್ನು ಸೂಚಿಸುವಂಥದ್ದು. ಅದರಲ್ಲಿ ಯಾವ ಅಯನದಲ್ಲಿ ನಾವಿದ್ದೇವೆ ಎನ್ನುವುದನ್ನು ಇದು ಸೂಚಿಸುತ್ತೆ. ವಸಂತ ಋತು ಅಂದರೆ 12 ತಿಂಗಳಿಗೆ 2 ತಿಂಗಳಿಗೆ ಒಂದೊಂದು ಋತುವಿನಂತೆ 6 ಋತುಗಳನ್ನು ನಾವು ಶಾಸ್ತ್ರದಲ್ಲಿ ಕಾಣಬಹುದು. ಅಂತಹ 6 ಋತುಗಳಲ್ಲಿ ಈಗ ನಡೆಯುತ್ತಿರುವ ಋತು ಯಾವುದು ಅಂದರೆ ವಸಂತ ಋತು ಅಂತ. ಇನ್ನು ಚೈತ್ರ ಮಾಸೆ ಅಂತ ಕಾಣಿಸ್ತಾ ಇದೆ ಇಲ್ಲಿ. ಚೈತ್ರ ಮಾಸೆ ಅಂದರೆ ಚೈತ್ರಾದಿ 12 ಮಾಸಗಳನ್ನು ಇಲ್ಲಿ ಹೇಳಿದ್ದಾರೆ. ಹೇಗೆ ನಾವೆಲ್ಲ ಆಧುನಿಕವಾದ ಬದುಕಿನಲ್ಲಿ ಜನವರಿ, ಫೆಬ್ರವರಿ ಇತ್ಯಾದಿಗಳು 12 ತಿಂಗಳುಗಳನ್ನು ಹೇಳುತ್ತೇವೆ. ಆದರೆ ನಮ್ಮ ಸನಾತನವಾದ ಸಂಸ್ಕೃತಿಯಲ್ಲಿ ಚೈತ್ರ ಹಾಗೂ ವೈಶಾಖ, ಜ್ಯೇಷ್ಠಾದಿ ಮಾಸಗಳನ್ನು ಹೇಳಿದ್ದಾರೆ. ಅಂತಹ ಮಾಸವನ್ನು ಇದು ಸೂಚಿಸ್ತದೆ, ಚೈತ್ರ ಮಾಸ. ಹಾಗೆ ಶುಕ್ಲ ಪಕ್ಷ, ಇದು ಚಂದ್ರನ ಗತಿಯನ್ನು ಹೊಂದಿಕೊಂಡು ಇರುವಂಥದ್ದು. ಶುಕ್ಲ ಪಕ್ಷ ಅಂದರೆ ದಿನೇ ಚಂದ್ರ ವೃದ್ಧಿಯಾಗುವಂತಹ ಕಾಲ. ಇಲ್ಲಿ ಕೊನೆಯಲ್ಲಿ ಹುಣ್ಣಿಮೆ ಬರುತ್ತೆ. ಆ ಬಳಿಕ ಕೃಷ್ಣ ಪಕ್ಷ ಎನ್ನುವಂಥದ್ದು ಮುಂದಿನ ಪಕ್ಷದಲ್ಲಿ ಬರುತ್ತೆ. ಆವಾಗ ಚಂದ್ರ ತಾನು ಕಲೆಯನ್ನು ಕಳೆದುಕೊಳ್ತಾ ಹೋಗ್ತಾನೆ. ಕೊನೆಯಲ್ಲಿ ಅಮಾವಾಸ್ಯೆ ಎನ್ನುವಂಥದ್ದು ಬರುತ್ತೆ. ಇದು ಶುಕ್ಲ ಪಕ್ಷ ಮತ್ತು ಕೃಷ್ಣ ಪಕ್ಷಗಳ ವ್ಯತ್ಯಾಸ. ಇಲ್ಲಿ ಶುಕ್ಲ ಪಕ್ಷ, ಇಲ್ಲಿ ನೋಡಿ ಗತಶಾಲಿ ಅಂತ ಇದೆ. ಅಂದರೆ ಗತ ಶಾಲಿವಾಹನ ಶಕ ವರ್ಷ ಅಂದರೆ ಈಗ ನಾವು ಇರುವಂಥದ್ದು ಶಾಲಿವಾಹನ ಶಕ ಎನ್ನುವಂಥದ್ದು. ಇದರಲ್ಲಿ 1947 ವರ್ಷಗಳು ಕಳೆದು ಹೋದವು, ಅಂದರೆ ಗತ ಕಳೆದು ಹೋಗಿದೆ. ಈಗ 1948ನೇ ಶಾಲಿವಾಹನ ಶಕವರ್ಷದಲ್ಲಿ ನಾವಿದ್ದೇವೆ ಎನ್ನುವುದನ್ನು ಇದು ಸೂಚಿಸ್ತದೆ. ಹಾಗೆ ಗತಕಲಿ ಅಂದರೆ ಕಲಿಯುಗ ಪ್ರಾರಂಭವಾಗಿ ಇಷ್ಟು ವರ್ಷಗಳು ಕಳೆದು ಹೋಗಿದೆ. ಎಷ್ಟು ವರ್ಷಗಳು ಅಂದರೆ 5126 ವರ್ಷಗಳು ಕಳೆದು ಹೋಗಿದೆ. ಇದು ಕಲಿಯುಗದಲ್ಲಿ.
ದಿನಾನಿ ಅಂದರೆ ಅದು ಕೂಡ ಹಾಗೆ ಇಷ್ಟು ವರ್ಷಗಳಾದ ಬಳಿಕ 14 ದಿವಸಗಳು ಕಳೆದಿದೆ ಎನ್ನುವುದಾಗಿ ಸೂಚಿಸುತ್ತೆ. ಇನ್ನು ಇದು ನಾವು ಮಾಮೂಲಿಯಲ್ಲಿ ವ್ಯಾವಹಾರಿಕವಾಗಿ ಬಳಸಬಹುದಾದ 30/3/25 ಅಂದರೆ 30ನೇ ತಾರೀಕು ಮಾರ್ಚ್ ತಿಂಗಳು 2025ನೇ ಇಸವಿ ಎನ್ನುವುದಾಗಿ ಇದನ್ನು ನಾವು ನೋಡಬಹುದಾಗತ್ತೆ. ಇನ್ನು ನೋಡಿ ಇಲ್ಲಿ ತಾರೀಕಿದೆ. ಮೊದಲಿಗೆ ಈ ಕಡೆ ಮಳೆ ನಕ್ಷತ್ರವನ್ನು ಹಾಕಿದ್ದಾರೆ. ಮಳೆ ರೇವತಿ 1 ಅಂತ ಹಾಕಿದ್ದಾರೆ. ಅಂದರೆ ಸೂರ್ಯ ಯಾವ ನಕ್ಷತ್ರದಲ್ಲಿ ಇರ್ತಾನೋ ಅದನ್ನು ನಾವು ಮಳೆ ನಕ್ಷತ್ರ ಅಂತ ಗುರುತಿಸ್ತೇವೆ. ಹಾಗಾಗಿ ಈ ವಿಶ್ವಾವಸು ನಾಮ ಸಂವತ್ಸರದ ಯುಗಾದಿಯ ಹೊತ್ತಿಗೆ ರೇವತಿ ಎನ್ನುವಂಥದ್ದು ಮಳೆ ನಕ್ಷತ್ರವಾಗಿತ್ತು. ಸೂರ್ಯ ರೇವತಿ ನಕ್ಷತ್ರದಲ್ಲಿ ಇದ್ದ ಅಂತ ಹೇಳುವುದು ಸ್ಪಷ್ಟವಾಗುತ್ತೆ. ಇನ್ನು ಮಾರ್ಚ್ 30 ಇದು ದಿನಾಂಕವನ್ನು ಸೂಚಿಸಿದ್ದಾರೆ. ಇಲ್ಲಿ ತೇದಿ ಅಂತ ಕಾಣಿಸ್ತದೆ. ತೇ ಅಂತ ಮಾತ್ರ ಇದೆ, ಇದು ತೇದಿ ಅಂತ ಹೇಳುತ್ತೆ. ಇದು ಸೌರಮಾನವನ್ನು ಸೂಚಿಸುವ ಒಂದು ಕೋಷ್ಟಕ. ಅಂದರೆ ಇಲ್ಲಿ ನೋಡಿ, ಮೀನಮಾಸ ಪಂಗುನಿ ಮಾಸಂ ಸುಗ್ಗಿ ಅಂತ ಬರೆದಿದ್ದಾರೆ. ಅಂದರೆ ಇದು ಮೀನದಲ್ಲಿ ಸೂರ್ಯ ಇರುವ ತಿಂಗಳು, ಅದಕ್ಕೆ ಮೀನ ಮಾಸ ಎನ್ನುವುದಾಗಿ. ಪಂಗುನಿ ಅಂತ ಹೇಳುವುದು ಕೂಡ ಈ ಮಾಸಕ್ಕೆ ಮತ್ತೊಂದು ಹೆಸರಾಗತ್ತೆ. ಇದರಲ್ಲಿ 17ನೆಯ ದಿವಸದಲ್ಲಿ ನಾವಿದ್ದೇವೆ. ಈ ತೇದಿ ಅಂತ ಇದೆಯಲ್ಲ, ಇದು 17ನೆಯ ದಿವಸ ಎನ್ನುವುದನ್ನು ಸೂಚಿಸುತ್ತೆ. ಹಾಗೆ ಭಾನುವಾರ, ಇದು ವಾರವನ್ನು ಸೂಚಿಸಿದರೆ. ಪ್ರತಿಪತ್ ತಿಥಿ ಅಂದರೆ ಪಾಡ್ಯ ಅಂತ ನಾವು ಆಡು ಭಾಷೆಯಲ್ಲಿ ಹೇಳ್ತೇವೆ, ಆ ತಿಥಿಯನ್ನು ಇದು ಸೂಚಿಸುತ್ತೆ. ಇದು 20 ಘಳಿಗೆ 22 ವಿಘಳಿಗೆ ಅಥವಾ ಲಿಪ್ತಿ ಅಂತ ಇದನ್ನು ನಾವು ಹೇಳ್ತೇವೆ. ಇದು ನೋಡಿ 20 ಘಳಿಗೆ 22 ಲಿಪ್ತಿ ಅಂದರೆ ಎಷ್ಟು ಹೊತ್ತಾಗುತ್ತೆ ಅಂತ ಹೇಳುವುದನ್ನು ಇವರು ಈಗಿನ ಆಧುನಿಕ ಲೆಕ್ಕಾಚಾರದಲ್ಲಿ ನಮಗೆ ತೋರಿಸಿದ್ದಾರೆ. ಮಧ್ಯಾಹ್ನ 2 ಗಂಟೆ 32 ನಿಮಿಷದವರೆಗೆ ಈ ಪಾಡ್ಯ ತಿಥಿ ಇರುತ್ತೆ. ಆ ಬಳಿಕ ಬಿದಿಗೆ ತಿಥಿ ಬರುತ್ತೆ ಎನ್ನುವುದಾಗಿ ನಾವು ಭಾವಿಸಿಕೊಳ್ಳಬೇಕು. ರೇವತಿ ನಕ್ಷತ್ರ 30 ಘಳಿಗೆ 20 ಲಿಪ್ತಿ ಅಂದರೆ ಸಾಯಂಕಾಲ 6 ಗಂಟೆ 32 ನಿಮಿಷದವರೆಗೆ ರೇವತಿ ನಕ್ಷತ್ರವಿದೆ. ಆ ಬಳಿಕ ಅಶ್ವಿನಿ ನಕ್ಷತ್ರ ಬರುತ್ತೆ ಎನ್ನುವುದಾಗಿ. ಅಂದರೆ ನಮಗಿದು ನೋಡಬೇಕಾದ್ರೆ ನೋಡಿ, ಸಂವತ್ಸರಗಳೆಲ್ಲವೂ ಬಾಯಿಪಾಠ ಬರಬೇಕಾಗತ್ತೆ. ಮಾಸ ಹಾಗೂ ಋತು, ನಕ್ಷತ್ರಗಳು ಹಾಗೂ ಈ ಮುಂದೆ ಹೇಳಬಹುದಾದ ಯೋಗ ಕರಣ ಹಾಗೂ ತಿಥಿ ಇವೆಲ್ಲವೂ ಕೂಡ ಬಾಯಿಪಾಠ ಬಂದರೆ ಆವಾಗ ಮುಂದಿನದ್ದು ಯಾವುದು ಅಂತ ಸೂಚಿಸುವುದಕ್ಕೆ ಅಥವಾ ತಿಳಿದುಕೊಳ್ಳುವುದಕ್ಕೆ ಅನುಕೂಲವಾಗುತ್ತೆ. ಇಲ್ಲಿ ವಾಕ್ಯೆ ಅಂತ ಹೇಳಿದರು. ಅಂದರೆ ಈ ನಮ್ಮಲ್ಲಿ ಸಿದ್ಧಾಂತ ಭೇದಗಳು ಇದ್ದಾವೆ. ಸೂರ್ಯ ಸಿದ್ಧಾಂತ ಬೇರೆ, ದೃಗ್ಗಣಿತ ಬೇರೆ ಎನ್ನುವುದಾಗಿ ಆ ಲೆಕ್ಕಾಚಾರವನ್ನು ಇಲ್ಲಿ ಹಾಕಿದ್ದಾರೆ. ಅಂದರೆ ಪ್ರತಿಪತ್ತಿಥಿ ಇಲ್ಲಿ ನೋಡಿ 20 ಘಳಿಗೆ 22 ಲಿಪ್ತಿ ಇತ್ತು. ಆದರೆ ವಾಕ್ಯಾನುಸಾರಿಯಾಗಿ ದೃಗ್ಗಣಿತಾನುಸಾರಿಯಾಗಿ 21 ಘಳಿಗೆ 2 ಲಿಪ್ತಿ ಇದೆ ಎನ್ನುವುದಾಗಿ ನಾವಿಲ್ಲಿ ಕಂಡುಕೊಳ್ಳಬಹುದು. ಐಂದ್ರ ಅಂತ ಹೇಳುವುದು ಒಂದು ಯೋಗದ ಹೆಸರು. ಐಂದ್ರ ನಾಮ ಯೋಗ 33 ಘಳಿಗೆ 37 ಲಿಪ್ತಿ ಇದೆ. ಸರಿಸುಮಾರಾಗಿ ಇದು ರಾತ್ರಿ 8:30ವರೆಗೆ ಈ ಐಂದ್ರ ನಾಮ ಯೋಗವನ್ನು ನಾವು ಕಾಣುತ್ತೇವೆ. ಆ ಬಳಿಕ ಮುಂದಿನ ಯೋಗ ಪ್ರಾಪ್ತಿಯಾಗತ್ತೆ. ಭವ ಅಂತ ಹೇಳುವುದು ಇದು ಕರಣ. ಇದು 20 ಘಳಿಗೆ 22 ಲಿಪ್ತಿ ಅಂತ ಹೇಳೋದು. ಇದನ್ನು ಗಮನಿಸಿ ನೀವು, 20 ಘಳಿಗೆ 22 ಲಿಪ್ತಿ ನಾವು ಮೊದಲು ಕೂಡ ಒಂದು ಲೆಕ್ಕಾಚಾರವನ್ನು ಕಂಡಿದ್ದೇವೆ. ಅಂದರೆ ತಿಥಿ ಇದು 20 ಘಳಿಗೆ 22 ವಿಘಳಿಗೆ ಅಥವಾ ಲಿಪ್ತಿಯನ್ನು ಹೊಂದಿದೆ. ಭವ ನಾಮ ಕರಣವೂ ಕೂಡ ಅಷ್ಟೇ ವ್ಯಾಪ್ತಿಯನ್ನು ಹೊಂದಿದೆ. ಅಂದರೆ ಮಧ್ಯಾಹ್ನ 2 ಗಂಟೆ 32 ನಿಮಿಷದವರೆಗೆ. ಆನಂತರ ವಿಷ ಅಂತ, ಇದು ವಿ ಅಂದರೆ ವಿಷಘಟಿ ಅಂತ, ಇದು 2 ಘಳಿಗೆ 11 ಲಿಪ್ತಿ ಅಂತ ಸೂಚಿಸಿದ್ದಾರೆ. ಇದರಲ್ಲಿ ನಾವು ತಿಳ್ಕೊಳ್ಬೇಕಾದ್ದೇನು ಅಂದರೆ ಈ ವಿಷಗಳಿಗೆ ಇಲ್ಲಿ ಹೇಳಿರುವ ಕಾಲದ ನಂತರ ಪ್ರಾರಂಭ ಆಗುತ್ತೆ. ಅಂದರೆ 2 ಘಳಿಗೆ 11 ಲಿಪ್ತಿಯ ನಂತರ ಸರಿಸುಮಾರಾಗಿ 4 ಘಳಿಗೆಗಳ ಕಾಲ ವಿಷಘಳಿಗೆ ಎನ್ನುವಂಥದ್ದಿರುತ್ತೆ. ಹಾಗೆ ಅಮೃತ ಘಳಿಗೆಯೂ ಕೂಡ ನೋಡಿ ಇಲ್ಲಿ 24, 31 ಅಂತ ಹಾಕಿದ್ದಾರೆ. 24 ಘಳಿಗೆ 31 ಲಿಪ್ತಿಯ ನಂತರ ಅಮೃತ ಘಳಿಗೆ ಪ್ರಾರಂಭವಾಗುತ್ತೆ. ಇದು 4 ಘಳಿಗೆ ಇರುತ್ತೆ. ಸರಿಸುಮಾರಾಗಿ 1 ಘಳಿಗೆ ಅಂತ ಹೇಳಿದರೆ ನಾವೀಗ 24 ನಿಮಿಷ ಅಂತ ತಿಳ್ಕೊಳ್ಬೇಕಾಗತ್ತೆ. ಇದು ಆ ದಿವಸದ ವಿಶೇಷತೆಯನ್ನು ಹೇಳಿದ್ದಾರೆ. ಚಾಂದ್ರಮಾನ ಯುಗಾದಿ, ವಸಂತ ನವರಾತ್ರಾರಂಭ, ತೈಲಾಭ್ಯಂಗ, ನಿಂಬ ಸುಮಭಕ್ಷಣಂ, ಹಾಗೆ ಶ್ವೇತವರಾಹ ಕಲ್ಪಾದಿ ಬಾಲೇಂದು ಪೂಜಾ. ಅಂದರೆ ಆವತ್ತು ಏನೆಲ್ಲ ಕರ್ತವ್ಯಗಳಿದ್ದಾವೆ ಇದನ್ನು ಸೂಚಿಸಿದ್ದಾರೆ. ಚಂದ್ರದರ್ಶನ, ಹಾಗೆ ಇಷ್ಟಿಹಿ,
ಸಿದ್ಧಾಂತೆ ವಾಕ್ಯೆ, ಈ ಸಿ ಮತ್ತು ವಾ ಅಂದರೆ ಸಿದ್ಧಾಂತ ಮತ್ತು ವಾಕ್ಯಾನುಸಾರಿಯಾಗಿ ನೋಡಿ ಇಲ್ಲಿ ತಿಥಿದ್ವಯ ಅಂತ ಹೇಳಿದರು. 1 ಮತ್ತು 2 ಅಂತ ಬರೆದಿದ್ದಾರೆ. 1 + 2 ಅಂದರೆ ಪಾಡ್ಯ ತಿಥಿಯು ಮತ್ತು ಬಿದಿಗೆ ತಿಥಿಯು ಎರಡೂ ತಿಥಿಗಳು ಒಂದೇ ದಿವಸದಲ್ಲಿ ನಮಗೆ ಪ್ರಾಪ್ತವಾಗಿದೆ. ತಿಥಿದ್ವಯ ಎನ್ನುವುದಾಗಿ ಇದು ಭುಕ್ತ ಅಥವಾ ಭುಕ್ತಿ. 2 ಮತ್ತು 2 ಗಳಿಗೆ 2 ಲಿಪ್ತಿ ಅಂತ ಅಂದರೆ ಸೂರ್ಯ ಸಂಕ್ರಮಣವಾಗಿ ಇಷ್ಟು ಕಳೆದು ಹೋಗಿದೆ ಆ ತಿಂಗಳಿನಲ್ಲಿ, ಅಂದರೆ ಮೀನ ಅಂತ ಹೇಳುವ ಲಗ್ನದಲ್ಲಿ ಇಷ್ಟು ಕಳೆದಿದೆ ಎನ್ನುವಂಥದ್ದು ಇದು ಸೂಚ್ಯವಾಗಿ ನಾವು ನೋಡಬಹುದಾಗುತ್ತೆ. ಇದಿಷ್ಟು ಪಂಚಾಂಗಗಳ ಸ್ಥೂಲವಾದ ಒಂದು ನೋಟವನ್ನು ನಿಮ್ಮ ಮುಂದೆ ಇಟ್ಟಿದ್ದೇನೆ. ಹಾಗೆಯೇ ಸ್ವಲ್ಪ ಶ್ರಮವನ್ನು ವಹಿಸಿ ಇದೇ ರೀತಿಯಾಗಿ ದಿವಸವೂ ಕೂಡ ಪಂಚಾಂಗ ಪಠಣೆಯನ್ನು, ಪಂಚಾಂಗವನ್ನು ಓದುವ ಅಭ್ಯಾಸವನ್ನು ಇಟ್ಟುಕೊಂಡ್ರೆ ಇನ್ನು ಹೆಚ್ಚು ಹೆಚ್ಚು ಲಾಭಗಳು ಅಥವಾ ವಿಷಯಗಳು ನಿಮ್ಮ ಗಮನಕ್ಕೆ ಬರುತ್ತೆ. ಈ ಒಂಟಿಕೊಪ್ಪಲು ಪಂಚಾಂಗದಲ್ಲಿ ಅನೇಕ ಉಪಯುಕ್ತ ಮಾಹಿತಿಗಳನ್ನು ಹಾಕಿದ್ದಾರೆ. ಇದೆಲ್ಲವನ್ನು ಕೂಡ ನೀವು ಓದಿ ಅದರ ವಿಷಯವನ್ನು ತಿಳಿದು ಅನುಷ್ಠಾನವನ್ನು ಮಾಡುವಂತಾಗಲಿ ಎನ್ನುವುದಾಗಿ ಹಾರೈಸ್ತೇನೆ. ಶುಭವಾಗಲಿ. ಧನ್ಯವಾದಗಳು.